ದಾವಣಗೆರೆ ಕಿಚ್ಚು ದೆಹಲಿಗೂ ಹಬ್ಬಿದೆ. ಕಾಂಗ್ರೆಸ್ನ ಸೋಲಿಸೋಕೆ ಕೆಲ ಮುಸ್ಲಿಂ ನಾಯಕರು ಷಡ್ಯಂತ್ರವನ್ನ ನಡೆಸಿದ ಬಗ್ಗೆ ಪ್ರೆಸ್ ಮೀಟ್ನಲ್ಲಿ ನಿನ್ನೆ ಸುಳಿವು ಸಿಕ್ಕಿತ್ತು. ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಸಿದ್ದರಾಮಯ್ಯ ವರಿಷ್ಠರ ಹೆಗಲಿಗೆ ಬಿಟ್ಟಿದ್ರು. ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಘರ್ಷ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ರಾಜೀನಾಮೆ ಪರ್ವವೇ ಆರಂಭವಾಗ್ತಾ ಇರುವಂತಹ ಸುಳಿವು ಸಿಗ್ತಾ ಇದೆ. ಅದಾಗಲೇ ಅಬ್ದುಲ್ ಜಬ್ಬಾರ್ ಗೇಟ್ ಪಾಸ್ಗೂ ಮೊದಲೇ ರಿಸೈನ್ ಮಾಡಿದ್ದಾರೆ. ಇತ್ತ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ಗೆ ಈ ಕಂಟಕದ ಚಕ್ರವ್ಯೂಹ ಸುತ್ತಿಕೊಳ್ಳುವುದು ಫಿಕ್ಸ್ ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಭೂಕಂಪ ಸಂಭವಿಸಿದೆ. ಎಲೆಕ್ಷನ್ಗೂ ಮುನ್ನವೇ ಹೊತ್ತಿದ ಬೆಂಕಿಯ ಕಿಡಿ ಅಗ್ನಿ ಪರ್ವತವಾಗಿ ಸ್ಫೋಟಿಸ್ತಾ ಇದೆ. ದಕ್ಷಿಣದ ಆಂತರಿಕ ಕಲಹದ ಕುರಿತ ಎಐಸಿಸಿ ವರದಿಯು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಈ ವರದಿಯ ಆಧಾರದ ಮೇಲೆ ಹೈಕಮಾಂಡ್ ಶಿಸ್ತು ಕ್ರಮದ ದಂಡ ಪ್ರಯೋಗಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದ ಮುಸ್ಲಿಂ ನಾಯಕರ ಫೈಟ್. ದಾವಣಗೆರೆ ದಂಗಲ್ ದಂಗೆ ಹೈಕಮಾಂಡ್ನಿಂದ ಆಪರೇಷನ್ ಕ್ಲೀನ್. ದಾವಣಗೆರೆ ಬೆಂಕಿಯಲ್ಲಿ ಅಧಿಕಾರ ಅಧಿಪತ್ಯದ ಸಮರದ ಬೆನ್ನಲ್ಲೇ ತಲೆದಂಡಗಳ ಸರತಿ ಸಾಲು ನೆರೆದಿದೆ. ಅಶಿಸ್ತಿಗೆ ಜಾಗ ಇಲ್ಲ ಅಂತ ಸಾರಿದ ಹೈಕಮಾಂಡ್ ಇತ್ತೀಚಿನ ದಿನಗಳಲ್ಲೇ ಅತ್ಯಂತ ಕಠಿಣ ನಿರ್ಧಾರದ ಹುಕುಂ ಜಾರಿ ಮಾಡಿದೆ. ಸಚಿವ ಜಮೀರ್ ಸಚಿವ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ದಟ್ಟವಾಗಿದೆ. ದಾವಣಗೆರೆ ದಕ್ಷಿಣದ ಕಾಣದ ಕೈಗಳ ಕೈಚಳಕದ ವರದಿ ಕಂಡು ಕೇಳರಿಯದ ಹೈಕಮಾಂಡ್ ಪಕ್ಷದಿಂದ ಗೇಟ್ ಪಾಸ್ಗೆ ಕಟ್ಟಾಜ್ಞೆ ಹೊರಡಿಸಿದೆ. ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ನಲ್ಲಿನ ಅಲ್ಪಸಂಖ್ಯಾತ ನಾಯಕರ ಆಂತರಿಕ ಅಸಮಾಧಾನ, ಸಿಟ್ಟು, ಸೆಡವುಗಳ ಸಂಬಂಧ ಹೈಕಮಾಂಡ್ಗೆ ಎಐಸಿಸಿ ಉಸ್ತುವಾರಿ ಕಾರ್ಯದರ್ಶಿ ಅಭಿಷೇಕ್ ದತ್ ಸುದೀರ್ಘ ವರದಿ ಒಪ್ಪಿಸಿದ್ದಾರೆ. ಈ ಬೆನ್ನಲ್ಲೇ ಡಂಪಿಂಗ್ ಯಾರ್ಡ್ ಸಿದ್ಧಪಡಿಸಿದ ಕಾಂಗ್ರೆಸ್ ವರಿಷ್ಠರು ರಾಜ್ಯ ಘಟಕದಲ್ಲಿ ಆಪರೇಷನ್ ಕ್ಲೀನ್ ಆರಂಭಿಸಿದ್ದಾರೆ. ಸಸ್ಪೆಂಡ್ ಮಾಡುವ ಮುನ್ನವೇ ಜಬ್ಬಾರ್ ರಾಜೀನಾಮೆ. ಸಲೀಂ ಅಹಮದ್, ರಿಜ್ವಾನ್ ಮಾತಿಗೆ ಜಬ್ಬಾರ್ ಆಕ್ರೋಶ. ದಕ್ಷಿಣದಲ್ಲಿ ಹುಳಿ ಹಿಂಡಿದ ಆರೋಪ ಹೊತ್ತ ಅಬ್ದುಲ್ ಜಬ್ಬಾರ್ ತಮ್ಮ ಅಮಾನತು ಸುಳಿವು ಅರಿತು ಶಿಸ್ತು ಕ್ರಮದಿಂದ ಬಚಾವಾಗೋಕೆ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತರುಗಳು, ಅಲ್ಪಸಂಖ್ಯಾತರ ಮುಖಂಡರುಗಳು, MLCಗಳು, MLAಗಳು ಎಲ್ಲರೂ ಸೇರಿ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅದರಲ್ಲಿ ನಮಗೇನು ತೇಜೋದಯ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರ ಅರ್ಹತೆ ಇದ್ದಿಲ್ಲ, ಅವ್ರಿಗೆ ಟಿಕೆಟ್ ಕೊಡ್ತಿದ್ವಿ, ಸೋಲ್ತಿದ್ವಿ, ಇಂಥವೆಲ್ಲ ಏನು ಮಾತಾಡಿದಾರಲ್ಲ, ಅದಕ್ಕೆ ಬೇಜಾರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿಗೆ ತಟ್ಟಲಿದೆ ಬಿಸಿ. MLC ನಜೀರ್ ಅಹಮದ್ ರಾಜೀನಾಮೆಗೆ ಸೂಚನೆ. ದಾವಣಗೆರೆಯಲ್ಲಿ ಅಶಿಸ್ತಿನ ಅಸ್ತಿತ್ವಕ್ಕೆ ಕಾರಣವಾದ ಪರಿಷತ್ ಸದಸ್ಯ ನಜೀರ್ ಅಹಮದ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಜಬ್ಬಾರ್ ವಿರುದ್ಧ ಜಬ್ಬರಿಸಿದ ಬೆನ್ನಲ್ಲೇ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ವಿರುದ್ಧವೂ ಕ್ರಮಕ್ಕೆ ಮುಂದಾಗಿದೆ. ಈಗಾಗಲೇ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ನೀಡಿದೆ ಎನ್ನಲಾಗಿದೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ತಿರುಗಿ ಬಿದ್ದ ಮುಸ್ಲಿಂ ಶಾಸಕರು. ಸಚಿವ ಜಮೀರ್ ವಿರುದ್ಧವೂ ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್. ಈ ಇಡೀ ಬೆಳವಣಿಗೆಯ ಅಂತಿಮ ಗುರಿ ಸಚಿವ ಜಮೀರ್ ಅಹಮದ್. ಸ್ವತಃ ಮುಸ್ಲಿಂ ಶಾಸಕರೇ ಜಮೀರ್ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ. ಜಮೀರ್ ನಡವಳಿಕೆ ಸಮುದಾಯದ ನಾಯಕರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಮುಸ್ಲಿಂ ಶಾಸಕರು ಪರೋಕ್ಷವಾಗಿ ಜಮೀರ್ನನ್ನೇ ಗುರಿಯಾಗಿಸಿ ದಾಳಿ ನಡೆಸಿದ್ರು. ಸಚಿವ ಜಮೀರ್ ವಿರುದ್ಧವೂ ಹೈಕಮಾಂಡ್ ಕ್ರಮ ಕೈಗೊಂಡ್ರೆ ಅಚ್ಚರಿ ಇಲ್ಲ. ತಮ್ಮ ಕ್ಯಾಂಪ್ನ ಜಮೀರ್ಗೆ ಸಿಎಂ ರಕ್ಷಣಾ ಕವಚ ಸಿಗುತ್ತಾ ಅಂತ ಕಾದ್ ನೋಡಬೇಕಿದೆ. ರಾಜೀನಾಮೆ ನೀಡಿದ್ದನ್ನ ಸ್ಪಷ್ಟಪಡಿಸಿದ ಡಿಸಿಎಂ ಡಿಕೆಶಿ. ಇನ್ನು ಇಡೀ ಬೆಳವಣಿಗೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನನಗೂ ರಿಪೋರ್ಟ್ಸ್ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ರೆಸಿಗ್ನೇಷನ್ ಅಡ್ಮಿಟ್ ಮಾಡಿದ್ದಾರೆ. ಲೋಕಲ್ ಲೀಡರ್ಸ್ ಹತ್ರ ರಿಪೋರ್ಟ್ ತರಿಸ್ಕೊಳ್ತೀನಿ ಅಂತ ಅಳೆದು ತೂಗಿ ಮಾತನಾಡಿ. ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ.
ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಒಟ್ಟಾರೆ ಒಮ್ಮತದ ತೀರ್ಮಾನ ಕೈಗೊಂಡು ಅಭ್ಯರ್ಥಿ ಘೋಷಣೆಗೆ ಸಮ್ಮತಿಸಿದ್ದ ಮುಸ್ಲಿಂ ನಾಯಕರು ಆ ಬಳಿಕ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ತಿದ್ದಂತೆ ಪ್ರಚಾರದಿಂದ ದೂರ ಸರಿದಿದ್ರು. ಈ ಬೆಳವಣಿಗೆ ಹೈಕಮಾಂಡ್ ಇಷ್ಟೊಂದು ಕಠಿಣವಾಗಿ ವರ್ತಿಸುವುದಕ್ಕೆ ಕಾರಣ ಆಗಿದೆ. ಸಂಪುಟ ಪುನರ್ರಚನೆ ವೇಳೆ ಜಮೀರ್ ತಲೆದಂಡಕ್ಕೆ ಈ ಹೊಸ ಕ್ಯಾಂಪ್ ಒತ್ತಡ ಹೇರಿದ್ರೆ ಅಚ್ಚರಿ ಇಲ್ಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.